ಮಹಾಶಿವರಾತ್ರಿಯ ಬಗ್ಗೆ ಈ ಹಿಂದೆ ಕೆಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವಿನ್ನೂ ಆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಮೊದಲು ಆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಂಡು ಆಮೇಲೆ ಈ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಹಾಗಾದ್ರೆ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು? ಈ ದಿನದಂದು ಉಪವಾಸವನ್ನ ಏಕೆ ಮಾಡಬೇಕು? ಶಿವರಾತ್ರಿಯ ಯಾಮ ಪೂಜೆ ಅಂತಂದ್ರೆ ಏನು? ಶಿವರಾತ್ರಿಯಂದು ಶಿವನನ್ನ ಯಾವ ರೀತಿ ಪೂಜಿಸಿದ್ರೆ ಉತ್ತಮ ಫಲಗಳು ದೊರೆಯುತ್ತವೆ? ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ಅಂತ ಹೇಳಿದ್ರೆ ಶಿವರಾತ್ರಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳು ಪ್ರಚಲಿತದಲ್ಲಿವೆ. ದೇವಾನುದೇವತೆಗಳು ಹಾಗೂ ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನ ಮಾಡುತ್ತಿರುವಾಗ ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪತ್ತಿಯಾಗ್ತದೆ. ಆ ಹಾಲಾಹಲ ಇಡೀ ಪ್ರಪಂಚವನ್ನೇ ನಾಶಪಡಿಸುವ ಸಾಮರ್ಥ್ಯ ಹೊಂದಿದ್ದರಿಂದ ಬ್ರಹ್ಮಾಂಡವನ್ನ ರಕ್ಷಿಸುವ ಸಲುವಾಗಿ ಶಿವನು ಆ ಹಾಲಾಹಲವನ್ನ ಕುಡಿಯುತ್ತಾನೆ. ಕೂಡಲೇ ಪಾರ್ವತೀ ದೇವಿಯು ವಿಷವು ಗಂಟಲಿನಿಂದ ಕೆಳಗೆ ಇಳಿಯದಿರಲಿ ಎಂಬ ಕಾರಣದಿಂದ ಶಿವನ ಗಂಟಲನ್ನ ಒತ್ತಿ ಹಿಡಿದುಕೊಳ್ಳುತ್ತಾಳೆ. ಇದರಿಂದ ಆ ವಿಷವು ಗಂಟಲಿನಲ್ಲೇ ಉಳಿದುಕೊಂಡು ಶಿವನ ಗಂಟಲು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಇದೇ ಕಾರಣಕ್ಕೆ ಶಿವನಿಗೆ ನೀಲಕಂಠ ಎಂಬ ಹೆಸರು ಕೂಡ ಬಂದಿದೆ. ಶಿವನು ನಿದ್ರಿಸಿ ಬಿಟ್ಟರೆ ವಿಷವು ಬಹುಬೇಗನೆ ದೇಹದ ತುಂಬ ಹರಡುವ ಪರಿಸ್ಥಿತಿ ಇರುತ್ತದೆ. ಹೀಗಾಗಿಯೇ ದೇವಾನುದೇವತೆಗಳೆಲ್ಲ ಶಿವನ ಭಜನೆಯನ್ನ ಮಾಡಿ ಶಿವನನ್ನ ರಾತ್ರಿಯಿಡೀ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುತ್ತಾರಂತೆ. ಶಿವನು ಹಾಲಾಹಲವನ್ನ ಕುಡಿದು ಜಗತ್ತನ್ನ ವಿಷದಿಂದ ರಕ್ಷಿಸಿದಂತಹ ದಿನವೇ ಮಹಾಶಿವರಾತ್ರಿ. ದೇವಾನುದೇವತೆಗಳು ಇಡೀ ರಾತ್ರಿ ಜಾಗರಣೆಯನ್ನ ಮಾಡುತ್ತಾ ಶಿವನ ಭಜನೆಯನ್ನ ಮಾಡಿ ಶಿವನು ಎಚ್ಚರದಿಂದ ಇರುವಂತೆ ನೋಡಿಕೊಂಡಿದ್ದು ಇದೇ ಶಿವರಾತ್ರಿಯೆಂದು. ಭಕ್ತಾದಿಗಳು ಸಹ ರಾತ್ರಿಯಿಡೀ ಜಾಗರಣೆಯನ್ನ ಮಾಡಿ ಶಿವನನ್ನ ಪೂಜಿಸುವ ಪದ್ಧತಿ ಎನ್ನುವಂಥದ್ದಿದೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಶಿವನನ್ನು ತಮ್ಮ ಪತಿಯಾಗಿ ಪಡೆಯುವುದಕ್ಕೆ ಯತ್ನಿಸುತ್ತಾ ಪಾರ್ವತೀ ದೇವಿಯು ಮಾಡಿದ ತೀವ್ರ ತಪಸ್ಸಿಗೆ ಮೆಚ್ಚಿದ ಶಿವನು ಪಾರ್ವತೀ ದೇವಿಯನ್ನ ವಿವಾಹವಾದ ದಿನವನ್ನೇ ಮಹಾಶಿವರಾತ್ರಿ ಎಂದು ಆಚರಣೆ ಕೂಡ ಮಾಡಲಾಗ್ತದೆ. ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವನು ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿಯೇ ಮಹಾಶಿವರಾತ್ರಿಯನ್ನ ಆಚರಣೆಯನ್ನ ಮಾಡಲಾಗ್ತದೆ. ಲಿಂಗ ಪುರಾಣದಲ್ಲಿ ಬರುವ ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಹಾಗೂ ಮಹಾವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ತೀವ್ರ ವಾಗ್ವಾದವು ಉಂಟಾಗ್ತದೆ. ಅವರಿಬ್ಬರ ಜಗಳವನ್ನ ಬಿಡಿಸಲು ಸಹಾಯ ಮಾಡುವಂತೆ ದೇವಾನುದೇವತೆಗಳು ಶಿವನ ಮೊರೆ ಹೋಗುತ್ತಾರೆ. ಆಗ ಶಿವನು ಬ್ರಹ್ಮ ಮತ್ತು ಮಹಾವಿಷ್ಣುವಿನ ಮಧ್ಯೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅಗ್ನಿಸ್ತಂಭದ ಮೂಲವನ್ನ ಯಾರು ಮೊದಲು ಕಂಡು ಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಅಂತ ಹೇಳಿ ಹೇಳ್ತಾನೆ. ಹಾಗಾದ್ರೆ ಇದಕ್ಕೂ ಮುಂದಿನ ವಿಷಯವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.